ನಮ್ಮದು ಉನ್ನತ ತಂತ್ರಜ್ಞಾನದ ಯುಗ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂದಿನ ತಂತ್ರಜ್ಞಾನದೊಂದಿಗೆ ಉದ್ಯಮದ ಜೊತೆ ತಮ್ಮ ಕೌಶಲ್ಯ ಅನ್ವೇಷಣೆ, ಹೊಸ ಪ್ರದರ್ಶನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಿಎಂಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಂತ 2 ದಿನಗಳ ನಿರ್ಮಾಣ ತಾಂತ್ರಿಕ ಉತ್ಸವದ ಸಂಭ್ರಮದಿಂದ ಜರುಗಿತು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಿಎಂಎಸ್ ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದ ನಿರ್ಮಾಣ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೋಸ್ಕರ ನಡೆಸಿಕೊಳ್ಳಲಾಯಿತು. ಇನ್ನು ಈ ಕಾರ್ಯಕ್ರಮದ ಥೀಮ್ ಯುಗಾಂತರ ಏರಾ ಆಫ್ ಸಸ್ಟೈನಬಿಲಿಟಿ ಆಗಿತ್ತು. ಕಳೆದ 18 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ವೇದಿಕೆಯನ್ನ ಕಲ್ಪಿಸಿಕೊಡಬೇಕು ಅಂತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಾ ಬಂದಿದೆ. ಇನ್ನು ಇದು 19ನೇ ವರ್ಷದ ಸಂಭ್ರಮ. ಹೀಗಾಗಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಸ್ಪರ್ಧೆಗಳನ್ನ ಇಂಜಿನಿಯರ್ ವಿದ್ಯಾರ್ಥಿಗಳೇ 2 ದಿನಗಳ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿ ಕಾರ್ಯಕ್ರಮ ಜರುಗಿತು. ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮನ್ನು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಳೆದ 19 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಥೀಮು ಯುಗಾಂತರ ಎರಾ ಆಫ್ ಸಸ್ಟೈನಬಿಲಿಟಿ. ಇವತ್ತು UN ಕೂಡ 17 ಸಸ್ಟೈನೇಬಲ್ ಕಂಡೀಷನ್ಗಳನ್ನು ಹಾಕಿ ನೀಡಿದ್ದಾರೆ. ಅದರ ಅಂಗವಾಗಿ BMS ತಾಂತ್ರಿಕ ಮಹಾವಿದ್ಯಾಲಯ ಕೂಡ ಮುಂದಿನ ಜನ್ರೇಷನ್ಗೆ ನಮ್ಮ ಕೊಡುಗೆ ಏನು, ಮಾತೃಭೂಮಿಯನ್ನು ನಾವು ಹೇಗೆ ಕಾಯ್ಕೊಳ್ಬೇಕು ಅನ್ನೋ ಇದರಲ್ಲಿ ಸಸ್ಟೈನಬಿಲಿಟಿ ಥೀಮ್ನ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಿಂದ BMS ತಾಂತ್ರಿಕ ಮಹಾವಿದ್ಯಾಲಯ ಸಸ್ಟೈನಬಿಲಿಟಿಗೋಸ್ಕರ ನಾವೆಲ್ಲ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇದರ ಅಂಗವಾಗಿ ಸುಮಾರು ಟೆಕ್ನಿಕಲ್ ಟಾಕ್ಗಳು ಇಂಡಸ್ಟ್ರಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನಿಂದ ಭಾಳ ಎಮಿನೆಂಟ್ ಪರ್ಸನಾಲಿಟಿ ರಿಸರ್ಚ್ ಸ್ಕಾಲರ್ಸ್ನ ಕರೆಸಿ ಮಾತಾಡ್ತಕ್ಕಂಥದ್ದು, ಟೆಕ್ನಿಕಲ್ ಪೇಪರ್ ಪ್ರೆಸೆಂಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಇನ್ನು UN ಕೂಡ 17 ಸಸ್ಟೈನಬಿಲಿಟಿ ಕಂಡೀಷನ್ ಅನ್ನ ಹಾಕಿಕೊಂಡಿದ್ದು, ಅದರ ಅಂಗವಾಗಿ ಕಾಲೇಜಿನ ಮುಂದಿನ ಜನರೇಷನ್ಗೆ ನಮ್ಮ ಕೊಡುಗೆ ಏನು, ಮಾತೃಭೂಮಿಯನ್ನು ಹೇಗೆ ಕಾಯ್ದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಸಸ್ಟೈನಬಿಲಿಟಿ ಥೀಮ್ ಇಟ್ಟುಕೊಂಡು ಕಾರ್ಯಕ್ರಮ ಮಾಡಲಾಯಿತು. 100ಕ್ಕೂ ಹೆಚ್ಚು ಕಾಲೇಜಿನ ಹಾಗೂ 200ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಇದ್ದರು. ಅಲ್ಲದೆ ವಿದೇಶಿ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ರು. ಇನ್ನು BMS ತಾಂತ್ರಿಕ ಸಸ್ಟೈನಬಿಲಿಟಿಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಅಂಗವಾಗಿ ಸುಮಾರು ಟೆಕ್ನಿಕಲ್ ಸ್ಟಾಫ್ಗಳು, ಇಂಡಸ್ಟ್ರಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ನಿಂದ ರಿಸೋರ್ಸ್ ಸ್ಕಾಲರ್ಸ್ಗಳು ತಮ್ಮ ಕೌಶಲ್ಯವನ್ನು ಹಂಚಿಕೊಂಡರು. ಅಲ್ಲದೆ ಟೆಕ್ನಿಕಲ್ ಪೇಪರ್ ಅನ್ನು ಪ್ರೆಸೆಂಟ್ ಮಾಡುವ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ನಮ್ಮ BMS ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗವು ನಿರ್ಮಾಣ್ ICSE 2024 ಎಂಬ ಸ್ಟೂಡೆಂಟ್ ಸಿಂಪೋಸಿಯಂ ಕಳೆದ 18 ವರ್ಷದಿಂದ ಈ ಸಿಂಪೋಸಿಯಂ ನಡೆಸಿಕೊಂಡು ಈ ಬಾರಿ 19ನೇ ಸಂಭ್ರಮ. ಇದು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ನಡೆಸಿಕೊಡುವಂಥ ವಾರ್ಷಿಕ ಕಾರ್ಯಕ್ರಮ. ತಾಂತ್ರಿಕ ಮತ್ತು ತಾಂತ್ರಿಕೇತರ ಸ್ಪರ್ಧೆಗಳನ್ನು ನಮ್ಮ ವಿದ್ಯಾರ್ಥಿಗಳು ನಡೆಸ್ತಾರೆ. ಹಲವು ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ. ಭಾರತಾದ್ಯಂತ ಮತ್ತು ವಿದೇಶಿ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ವಿದ್ಯಾರ್ಥಿಗಳು 2 ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ತಂತ್ರಜ್ಞಾನದ ಯುಗದಲ್ಲಿ ತಮ್ಮದೇ ಆದ ಕೌಶಲ್ಯವನ್ನ ಬೆಳೆಸಿಕೊಳ್ಳುವುದರ ಜೊತೆಗೆ ಈ ಕಾರ್ಯಕ್ರಮದಿಂದಾಗಿ ಮುಂದಿನ ಭವಿಷ್ಯಕ್ಕೆ ಮಾರ್ಗದರ್ಶನವಾಗುವುದರಲ್ಲಿ ಸಂಶಯವಿಲ್ಲ. BMS ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದ ನಿರ್ಮಾಣ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೋಸ್ಕರ ನಡೆಸಿಕೊಳ್ಳಲಾಯಿತು. ಇನ್ನು ಈ ಕಾರ್ಯಕ್ರಮದ ಥೀಮ್ ಯುಗಾಂತರ ಏರಾ ಆಫ್ ಸಸ್ಟೈನಬಿಲಿಟಿ ಆಗಿತ್ತು. ಕಳೆದ 18 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ವೇದಿಕೆಯನ್ನ ಕಲ್ಪಿಸಿಕೊಡಬೇಕು ಅಂತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಾ ಬಂದಿದೆ. ಇನ್ನು ಇದು 19ನೇ ವರ್ಷದ ಸಂಭ್ರಮ. ಹೀಗಾಗಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಸ್ಪರ್ಧೆಗಳನ್ನ ಇಂಜಿನಿಯರ್ ವಿದ್ಯಾರ್ಥಿಗಳೇ 2 ದಿನಗಳ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿ ಕಾರ್ಯಕ್ರಮ ಜರುಗಿತು. ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮನ್ನು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಳೆದ 19 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಥೀಮು ಯುಗಾಂತರ ಎರಾ ಆಫ್ ಸಸ್ಟೈನಬಿಲಿಟಿ. ಇವತ್ತು UN ಕೂಡ 17 ಸಸ್ಟೈನೇಬಲ್ ಕಂಡೀಷನ್ಗಳನ್ನು ಹಾಕಿ ನೀಡಿದ್ದಾರೆ. ಅದರ ಅಂಗವಾಗಿ BMS ತಾಂತ್ರಿಕ ಮಹಾವಿದ್ಯಾಲಯ ಕೂಡ ಮುಂದಿನ ಜನ್ರೇಷನ್ಗೆ ನಮ್ಮ ಕೊಡುಗೆ ಏನು, ಮಾತೃಭೂಮಿಯನ್ನು ನಾವು ಹೇಗೆ ಕಾಯ್ಕೊಳ್ಬೇಕು